2026-27ರ ಬಜೆಟ್ ಬಗ್ಗೆ ಶಿವಮೊಗ್ಗ ಶಾಸಕ ಎಸ್ಎನ್ ಚನ್ನಬಸಪ್ಪ ಬಜೆಟ್ ಕಲಾಪದಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ಈ ಹಿಂದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಸಾಮಾನ್ಯ ವರ್ಗದವರನ್ನ ತಲೆಯಲ್ಲಿಟ್ಟುಕೊಂಡು ಬಜೆಟ್ ಮಾಡಿಸಿದ್ರು. ಬಜೆಟ್ನಿಂದ ಮಕ್ಕಳಿಗೂ ಅನುಕೂಲವಾಗಿತ್ತು. ಆದರೆ ಈ ಬಾರಿಯ ಬಜೆಟ್ ಶಿಸ್ತು ಮೀರಿ ಮಂಡನೆಯಾಗಿದೆ ಎಂದು ಆರೋಪಿಸಿದ್ದಾರೆ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಬಜೆಟ್ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಜನರ ಸಾಮಾನ್ಯ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಿದಂಥ ಪರಿಣಾಮ, ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಮಾಡಿದಂಥ ಪರಿಣಾಮ, ರಾಜ್ಯದ ಬಜೆಟ್ ಅಂತ ಹೇಳಿದ್ರೆ ಹೀಗೂ ಯೋಚನೆ ಮಾಡಬಹುದು ಅಂತ ಹೇಳಿ ಅದಕ್ಕೊಂದು ಬದಲಾವಣೆಯ ದಿಕ್ಕನ್ನು ಕೊಟ್ಟಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಸರ್ಕಾರದಲ್ಲಿ ಅಂತ ಹೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೈಕಲ್ ಕೊಟ್ಟರು, ರೈತರಿಗೆ ಬೇಕಾಗಿರುವಂಥ ಸಂಗತಿಗಳನ್ನು ಕೊಟ್ಟರು, ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜೋಡಿಸಿ ಹೆಣ್ಮಕ್ಳಿಗೆ ಏನಾಗಬೇಕು ಅಂತ ಯೋಚನೆಗಳನ್ನು ಮಾಡಿದ್ರು. ಅಂದ್ರೆ ಸಾಮಾನ್ಯ ವ್ಯಕ್ತಿಗಳಿಗೆ ಏನು ಅಗತ್ಯ ಇದೆ ಅನ್ನೋದನ್ನ ಸರ್ಕಾರ ಯೋಚನೆ ಮಾಡುತ್ತಂತ ಸಂಗತಿಯನ್ನು ಪ್ರಾರಂಭ ಮಾಡಿದ್ದು ಯಡಿಯೂರಪ್ಪನವರ ಸಂದರ್ಭದಲ್ಲಿ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ಹೀಗೆ ಅದಕ್ಕೂ ಶಿಸ್ತಿದೆ. ಬಜೆಟ್ ಮಂಡನೆ ಮಾಡಬೇಕಾದ್ರೆ ಅನೇಕ ಸಂಗತಿಗಳನ್ನ ಅದರಲ್ಲಿ ಜೋಡಿಸಬೇಕು ಅನ್ನೋಂಥದ್ದು, ಆ ದಿಕ್ಕಲ್ಲಿ ಯೋಚನೆ ಮಾಡಬೇಕು ಅನ್ನೋ ಸಂಗತಿಗಳು, ನಿಯಮಗಳೆಲ್ಲ ಇದ್ದೇ ಇದೆ. ಆದ್ರೆ ಈಗ ಈ ಬಾರಿಯ ಬಜೆಟ್ ನಿಯಮವನ್ನ ಮೀರಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ಕೂಡ ನಮ್ಮ ಕಣ್ಣು ಮುಂದಿದೆ. ಮಾನ್ಯ ಅಧ್ಯಕ್ಷರೇ, ವಿತ್ತೀಯ ಕೊರತೆ, ವಿತ್ತೀಯ ಶಿಸ್ತು ಹೇಗಿರಬೇಕು ಅಂತ ಹೇಳಿದ್ರು, ಅದನ್ನ ಮೀರುವಂತ ಹಂತಕ್ಕೆ ನಾವು ತಲುಪಿಬಿಟ್ಟಿದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ಮಂಡಿಸಿದಂತ ಬಜೆಟ್ ಏನಿದೆ ಅದರಲ್ಲಿ ವಿತ್ತೀಯ ಶಿಸ್ತುಗಳೇನಿತ್ತು ಅದೆಲ್ಲದೂ ಕೂಡ ಗಾಳಿಗೆ ತೂರುವಂತ ಕೆಲಸಗಳನ್ನು ಮಾಡಿದ್ದಾರೆ. 2.95 ಹೋಗ್ಬಿಟ್ಟಿದೆ ಅಲ್ಲ ಈಗಾಗಲೇ. ಆಮೇಲೆ ಏನು ಅಂತ ಯೋಚನೆ ಮಾಡಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ. ಇವತ್ತು ಈ ಹಂತದಲ್ಲಿ ಯೋಚನೆ ಮಾಡುವಂತ ಸ್ಥಿತಿ ಈ ಬಾರಿಯ ಬಜೆಟ್ ಇರುವಂತದ್ದು. ಒಂದ್ ಕಡೆ ಬಜೆಟ್ ಏನು ಅಂತ ನಾವು ಹೇಳ್ತೇವೆ, ಹೋದ ಬಾರಿಯ ಏನೇನೆಲ್ಲ ಸಂಗತಿಗಳು ಮಾಡಿದ್ದೇವೆ ಅಂತ ಪುಸ್ತಕಗಳನ್ನ ಮುದ್ರಣ ಮಾಡಿ ನಮಗೆ ಕೊಟ್ಟಿದ್ದೀರಾ. ಈ ಪುಸ್ತಕವನ್ನ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ, ಅನುಪಾಲನಾ ವರದಿಗಳೆಲ್ಲ ಯೋಚನೆ ಮಾಡಿದ್ರೆ, ಅನುಪಾಲನಾ ವರದಿಗೂ ಈಗಿರುವಂತಹ ಬಜೆಟ್ನ ಮಂಡನೆ ಮಾಡಿರುವಂತಹ ಗಾತ್ರಕ್ಕೂ ಅನೇಕ ವ್ಯತ್ಯಾಸಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಅನುಪಾಲನಾ ವರದಿಗಳನ್ನ ಗಮನದಲ್ಲಿ ಇಟ್ಕೊಂಡು, ಯಾಕಂದ್ರೆ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಅನುಪಾಲನಾ ವರದಿಯನ್ನು ನಾವು ಕೊಡ್ತೇವೆ. ಬಜೆಟ್ ಮಾಡಿದ ನಂತರ ಅನುಪಾಲನಾ ವರದಿಯನ್ನು ಗಮನದಲ್ಲಿ ಇಟ್ಕೊಂಡು ಬಜೆಟ್ ಮಾಡುವಂಥದ್ದು ಬಹಳ ಅಗತ್ಯ ಇದೆ ಅನ್ನೋ ಸಲಹೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಬಜೆಟ್ ನಾವು ಸಾವಿರಾರು ಲಕ್ಷಾಂತರ ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡ್ತೇವೆ. ಆದ್ರೆ ಅನುಪಾಲನಾ ವರದಿ ಒಳಗಡೆ ನಾವು ಅದಕ್ಕೆ ಹಣ ಕೊಡಬೇಕಾಗಿರುವಂತ ಸಂದರ್ಭಗಳ ಹಣವನ್ನೇ ಕೊಡದೇ ಇರುವಂತ ಸ್ಥಿತಿ, ಮೋರ್ ದನ್ 50% ಕಡಿಮೆ ಮಾಡುವಂತ ಸ್ಥಿತಿ ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆಗೆ ನಮಗೆ ಅನುಮಾನಕ್ಕೆ ಎಡೆ ಮಾಡಿಕೊಡುವಂಥದ್ದು, ಈ ರಾಜ್ಯದ ಜನತೆಯನ್ನೇ ಕತ್ತಲಲ್ಲಿಡುವಂತ ಕೆಲಸವನ್ನ ಮಾಡುತ್ತೆ ಅಂತ ಆದ್ರೆ, ಬಜೆಟ್ ಮಂಡನೆ ಮಾಡಿದಾಗ ಬಹಳ ಅದಕ್ಕೆ ಬೇರೆ ರೀತಿಯ ರೂಪಗಳನ್ನ ಕೊಡ್ತಾ ಇರ್ತಾರೆ. ಆದ್ರೆ ಅನುಪಾಲನಾ ವರದಿ ಬಂದಾಗ ಇದು ಸತ್ಯ, ಸತ್ಯಕ್ಕೆ ಹತ್ತಿರವಾಗಿರುವಂತಹ ಸಂಗತಿಗಳು ಇದರಲ್ಲಿ ಅಡಕ ಆಗಿರುತ್ತೆ. ಹಾಗಾಗಿ ಅನುಪಾಲನಾ ವರದಿಯನ್ನ ಮೊದಲು ನೋಡಬೇಕಾದಂತ ಪರಿಸ್ಥಿತಿ ಇವತ್ತಿದೆ. ಯಾರು ಮಂಡನೆಯನ್ನ ಮಾಡ್ತಾರೆ ಅವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಮೋರ್ ದನ್ 50% ಕಡಿತ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಬಜೆಟ್ ಅನ್ನು ಮಂಡನೆ ಮಾಡಬೇಕಾದ್ರೆ ನಾನು ಬಹಳ ಡೀಟೇಲ್ ನಾನು ಹೋಗೋದಿಲ್ಲ. ಅನುಪಾಲನಾ ವರದಿ ನೋಡ್ಬಿಟ್ರೆ ಸಾಕಾಗತ್ತೆ ರಾಜ್ಯ ಸರ್ಕಾರದ ಒಟ್ಟು ವೈಫಲ್ಯತೆಗಳು ಏನು ಅಂತ ಹೇಳಿ. ಹಾಗಾಗಿ ಇದನ್ನು ಗಮನದಲ್ಲಿ ಇಟ್ಕೊಂಡು ಆಲೋಚನೆ ಮಾಡುವಂಥದ್ದು ಅಗತ್ಯ ಇದೆ. ಮುಂದಿನ ಬಾರಿ ಬಜೆಟ್ ಮಂಡನೆ ಮಾಡೋದಕ್ಕಿಂತ ಮುಂಚೆ ಅನುಪಾಲನಾ ವರದಿಯನ್ನು ರೆಡಿ ಮಾಡಿಕೊಂಡು ಆ ನಂತರದಲ್ಲಿ ಬಜೆಟ್ ಮಂಡನೆಗೆ ಹೋದ್ರೆ ಗೌರವ ಬರುತ್ತೆ, ಈ ರಾಜ್ಯದ ಜನತೆಗೆ ನ್ಯಾಯ ಸಿಕ್ಕಂಗಾಗತ್ತೆ ಅಂತೇಳಿ ನಾನು ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಮೊದಲನೇ. ಮಾನ್ಯ ಅಧ್ಯಕ್ಷರೇ, ಎರಡನೇದು ಸಾಲದ ಸುಳಿಯಲ್ಲಿ ನಮ್ಮ ಕರ್ನಾಟಕ. ಒಂದು ಕುಟುಂಬ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ರೆ ಹೇಗೆ ಒದ್ದಾಟ ಆಗ್ತಾ ಇರುತ್ತೆ, ಹೇಗೆ ಮೇಲ್ ಬರ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ನಮಗೆ, ಆ ಹಂತದಲ್ಲಿ ರಾಜ್ಯದ ಪರಿಸ್ಥಿತಿ ಇದೆ. ಆರ್ಥಿಕ ವ್ಯವಸ್ಥೆ ಒಬ್ಬ ವ್ಯಕ್ತಿಯ ತಲೆ ಮೇಲೆ ಇವತ್ತಿನ ದಿವಸ ಹೋದ ಬಾರಿ 80,000 ಇತ್ತು, ಈ ಬಾರಿ 1,20,000 ಒಬ್ಬ ತಲೆ ಮೇಲೆ ಇದೆ. ಇವತ್ತು ಒಬ್ಬ ನಾಗರಿಕನ ತಲೆ ಮೇಲೆ 1,27,000 ಕೋಟಿ. ಅವಶ್ಯಕತೆ ಇತ್ತ, ಅಗತ್ಯ ಇದೆಯಾ? ಹೋದ ಬಾರಿನೂ ಸಾಲ ಮಾಡಿದ್ವಿ, ಈ ಬಾರಿನೂ ಮತ್ತೆ ಹೆಚ್ಚು ಸಾಲ ಮಾಡ್ತಾ ಇದ್ದೀವಿ. ಕುಟುಂಬ ಮೇಲ್ ಬರ್ಲಿಕ್ಕೆ ಸಾಧ್ಯನಾ? ರಾಜ್ಯ ಮೇಲ್ ಬರ್ಲಿಕ್ಕೆ ಸಾಧ್ಯನಾ?
ಇದನ್ನ ಗಮನದಲ್ಲಿ ಇಟ್ಕೊಂಡು ಗಂಭೀರ ಯೋಚನೆ ಮಾಡಬೇಕಾಗತ್ತೆ. ಒಟ್ಟಾರೆ ಯೋಚನೆ ಮಾಡಿದಾಗ ಸಾಲದ ಕೂಪಕ್ಕೆ ಈ ರಾಜ್ಯವನ್ನು ತಳ್ಳಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಪ್ರತಿ ಪ್ರಜೆ ಮೇಲೆ ಆಗ್ಲೇ ಹೇಳಿದೆನು, ಪ್ರತಿ ಪ್ರಜೆ ಮೇಲೆ ಸಾಲವನ್ನು ಹೊರಿಸುವಂತ ಕೆಲಸ. ಆ ಪ್ರಜೆ ಸಾಲ ತೀರಿಸಬೇಕು ಅಂತ ಆದ್ರೆ ನಾಳೆ ಪರಿಸ್ಥಿತಿ ಏನು? ಹೀಗೆ ಬಜೆಟ್ ಮಂಡನೆ ಮಾಡಿರುವಂತದ್ದು. ಮೊನ್ನೆ ಅಧ್ಯಕ್ಷರೇ, ಶಿಕ್ಷಣಕ್ಕೆ ಯಾವ ಬಜೆಟ್ ಅನ್ನ ಕೊಟ್ಟಿದ್ದೀವಿ